ರಾಜೇಗೌಡ್ರೆ ರೇವಣ್ಣ ಅವ್ರು ಮಾತಾಡ್ಲಿ, ಒಂದು ನಿಮಿಷ ಹೆಚ್ಚಾದ್ರೂ ಕೂಡ ಆಮೇಲೆ ಗಳಿಗೆ ಸರಿಯಾಗಿರೋದಿಲ್ಲ. ದಯಮಾಡಿ ರಾಜೇಗೌಡ್ರೆ. ದಿನೇಶ್ ಗುಂಡೂರಾವ್ ಇಲ್ಲ, ಇಲ್ಲಿ ನೋಟಿಸ್ ಕೊಟ್ಟು ಕ್ಷಮಾಪಣೆ ಕೇಳಿದ್ದಾರೆ ಮುಖ್ಯಮಂತ್ರಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಕ್ಕಾಗಿ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಕೆಪಿಸಿಸಿ ಕ್ಷಮಾಪಣೆ ಕೇಳಿದ್ದಾರೆ. ಸ್ಟಾರ್ಟೆಡ್ ಅಡ್ರೆಸಿಂಗ್ ದಿ ಹೌಸ್ ಡೈರೆಕ್ಟ್ಲಿ. ಇಸ್ ಇಟ್ ಫೇರ್? ಸರ್, ನಿಮ್ಮ ಮುಖಾಂತರ ಹೇಳ್ತೀನಿ, ಅಧ್ಯಕ್ಷರು ಮುಖ್ಯಮಂತ್ರಿ ಅಭದ್ರತೆ ಅಲ್ಲಿಂದ ಇದೆ ಅಂತ ಹೇಳ್ತಾ ಇರೋದು. ಈಗ ಅಧ್ಯಕ್ಷ ಇತ್ತು. ಈಗ ಎ.ಟಿ. ರಾಮಸ್ವಾಮಿ ಅವರು ಲಕ್ಷ್ಮಣ ರೇಖೆ ಗೆರೆ ಹಾಕ್ಲಿಲ್ವಾ? ಒಂದು ನಿಮಿಷ ಲೇಟ್ ಆದ್ರೂ ಅವ್ರು ಮಾತಾಡಕ್ಕಾಗೋದಿಲ್ಲ, ಗಳಿಗೆ ಕೆಟ್ಟೋಗುತ್ತೆ. ಆಮೇಲೆ ನೀವು ರೇವಣ್ಣ ಅವ್ರೆ ನೀವು ಮಾತಾಡಿ. ಅಧ್ಯಕ್ಷ ನೀವು ಕೂತ್ಕೋ ಗೆಳೆಯ, ಆಮೇಲೆ ಮಾತಾಡೋಣ. ಸೋಮಶೇಖರ್ ರೇವಣ್ಣ ಅವ್ರು ಮಾತಾಡ. ಮಾನ್ಯ ಲೋಕೋಪಯೋಗಿ ಮಂತ್ರಿಗಳು ಮಾತನಾಡ್ತಾರೆ, ದಯಮಾಡಿ ಸಹಕರಿಸಿ. ಮಾಡ್ಬೇಡ್ರಿ ಅಂತ ಹೇಳಿ. ಹಂಗಾರೆ ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ಯಾವ ಡ್ರೆಸ್ ಬಹಳ ಚೆನ್ನಾಗಿದೆ ಇವತ್ತು. ಸಭಾಧ್ಯಕ್ಷರಿದ್ದಾರೆ, ಸದಸ್ಯ. ನಿಮ್ ಮನೆ ಆಳಲ್ಲ, ನಿಮ್ ಮನೆ ಆಳಿಗೆ ಹೇಳಿ ಆ ಮಾತನ್ನ. ಕುತ್ಕೊಳ್ಳಪ್ಪ, ನಿಮ್ಮ ಮನೆ ಆಳಿಗೆ ಹೇಳಿ. ಸಭಾಧ್ಯಕ್ಷರಿದ್ದಾರೆ, ನಾವು ನಿನ್ನೆಯಿಂದ ಕೇಳಿದೆ. ನೀವು ನಿಮ್ಮ ಅನುಮತಿ ಇಲ್ಲದೆ ನಾನು ಎದ್ದು ನಿಲ್ಲಿಲ್ಲ, ಮಾತಾಡ್ಲಿಲ್ಲ. ಈಗ ನಿಮ್ಮ ಅನುಮತಿ ಹೇಳಿದ್ದೆ, ನೀನು ಕೇಳಿಸ್ಕೊಂಡಿಲ್ಲ. ಈ ಡ್ರೆಸ್ ಎಷ್ಟು ಅದಕ್ಕಾಗಿ ಹೇಳೋದು. ಎಲ್ಲವೂ ಚೆನ್ನಾಗಿದ್ರೆ ಅವೆಲ್ಲ ಬರ್ತಾನೆ ಇರ್ಲಿಲ್ಲ. ಏನು ಈಗೇನಂದ್ರೆ, ಈಗ ಬಾಂಡೇಜ್ ನಾವೇನಾರು ಒಂದು 3 ತಿಂಗಳು ಸುಮ್ಮನೆ ಇದ್ದಿದ್ರೆ ಕಾಲಲ್ಲಿ ಇದ್ದವು ಕೈ ತಗೊಂಡು ಹೊಡೆದಾಡೋ ಸ್ಥಿತಿ ಬರ್ತಿತ್ತು. 100% ಬರ್ತಿತ್ತು. ನೀವ್ ಯಾಕೆ ಆತರ ಪಟ್ರಿ? ಆಯ್ತಾಯ್ತು ರೇವಣ್ಣ ಅಧ್ಯಕ್ಷ. ಈಗ ಈ ಸರ್ಕಾರ ಉಳಿಸೋದು ನಮ್ ಜವಾಬ್ದಾರಿ ಅಲ್ಲ. 104 ಇರೋರು ನಿಮ್ಮ ಅಸ್ಥಿರಗೊಳಿಸೋದು ಒಳಗಡೆಯಿಂದ ನಡೀತಾ ಇದೆ, ಹೊರಗಡೆಯಿಂದ ಅಲ್ಲ. ನಿಮ್ಮ ಒಳಗಡೆ ನಡೀತಾ ಇರೋದು ನಿಮ್ಮ ಅಸ್ಥಿರಗೊಳಿಸೋ ಕೆಲಸ. ನಿಮ್ ಖಾಸಗಿ ಮಾತುಕತೆ ತೆರೆದಿಟ್ರೆ ಬಂಡವಾಳ ಅವಾಗ್ಲೂ ಹೊರಗಡೆ ಬರ್ತದೆ. ಮಾತಾಡಿ. ರವಿ ಸಾಕು. ರೇವಣ್ಣ ಅವರು. ಅಧ್ಯಕ್ಷ, ನಾನು ನಿನ್ನೆಯಿಂದ ಸಂಪೂರ್ಣವಾಗಿ ಎಲ್ಲ ಚರ್ಚೆ ಗಮನಿಸ್ತಾ ಇದ್ದೀನಿ. ನಮಗೆ ಏನೋ ಇವತ್ತು ತಮ್ಮ ಆಶೀರ್ವಾದದಿಂದ ಒಂದು ಮಾತಾಡೋಕೆ ಕೊಟ್ಟಿದ್ದೀರಿ ಅವಕಾಶ. ಯಾಕೆ ಅದೇನೋ ಟೈಮ್ ನೋಡೇ ಕೊಟ್ಟಿರ್ಬೇಕೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಮನೆ ಸಭಾಧ್ಯಕ್ಷರೇ, ನಾನೇನು ಚರ್ಚೆಗೆ ಭಾಗವಹಿಸಿರಲಿಲ್ಲ, ನಾನು ಎಲ್ಲ ಗಮನಿಸ್ತಾ ಇದ್ದೀನಿ. ಇವತ್ತು ನಿಮ್ಮ ಬಗ್ಗೆ 224 ಜನ ನಾವು ಸೇರಿ ನಿಮ್ಮ ಬಗ್ಗೆ ಗೌರವದಿಂದ ಇವತ್ತು ನಮ್ಮ ಸ್ಪೀಕರ್ ಅವರು ಹಿಂದಿನ 5 ವರ್ಷ ಕೆಲಸ ಮಾಡಿರೋದು, ಈ ಕೆಲಸ ಮಾಡಿರೋದು ಎಲ್ಲ ಗಮನದಲ್ಲಿಟ್ಕೊಂಡೆ ನೀವು ನಿಮ್ಮ ಮನಸ್ಸಿನ ನೋವಾಗಿರೋದನ್ನ ಸಮಗ್ರ ತನಿಖೆ ನಡೆಸಬೇಕು ಅಂತಲೇ ತಮಗೆ ಸರ್ವಾನುಮತದಿಂದ ಕೊಟ್ಟಾಯ್ತು ನಿನ್ನೆ. ಅದಾದಮೇಲೆ ಅಧ್ಯಕ್ಷರೇ, ನಾನು ಕೇಳೋದು ಇಷ್ಟೇ ಇವ್ರನ್ನ ಪ್ರಶ್ನೆ. ಈಗ ಅಶೋಕ್ ಅವರು ಇಲ್ಲ ಪಾಪ, ಅವ್ರು ಗೌರವಯುತ ನಮ್ಮ ಹಿರಿಯರು, ಒಂದು ವಾರದಿಂದ ಏನು ಸ್ಟೇಟ್ಮೆಂಟ್ ಕೊಟ್ಟರು? 6ನೇ ತಾರೀಕು ಯಾವುದೇ ಕಾರಣದಿಂದ ರಾಜ್ಯಪಾಲರು ಭಾಷಣ ಆಗಲ್ಲ. 9ನೇ ತಾರೀಕು 8ನೇ ತಾರೀಕು ಯಾವುದೇ ಕಾರಣದಿಂದ ಬಡ್ಜೆಟ್ ಆಗಲ್ಲ. ನಾನು ಹೇಳಿದೆ, ಯಾರೋ ಪತ್ರಿಕೆಯಲ್ಲಿ ಕೇಳ್ರಿ, ಏನು ತಲೆ ಕೆಡಿಸ್ಕೊಬಿಡ್ರಿ, ಆ ಟೈಮ್ ಹಂಗೆ ಇಟ್ಟಿದ್ದೀನಿ. ನೀವು ಯಾರು ಹೇಳಿದ್ರು ನಾನು ಕೇಳೋರಿಗೆ ಕೇಳಿ. ಈಗ ನೀವು ಆಮೇಲೆ ನಾನಿಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದೆ, ಬೇಕಾದ್ರೆ ಒಂದಿನ ಹೊರಗಡೆ ಹೋಗ್ಯಾರೆ ಸರ್. 12:30 12:40 CM ಅವ್ರು ಗಂಭೀರವಾಗಿ ಅವ್ರು ಏನಿದೆ ಅವ್ರದ್ದೆಲ್ಲ ಹೇಳುವವರೆಗೆ ಶಾಂತ ರೀತಿಯಿಂದ ನಡೆಯುತ್ತೆ. ಅವ್ರು ಎದ್ದು ಹೊರಗಡೆ ಹೋಗ್ತಾರೆ. ಬೇಕಾದ್ರೆ ನೀವು 10 ನಿಮಿಷ ಬಿಟ್ಟು ನನ್ನ ಹತ್ರ ಮಾತಾಡಿದೆ, ಅದು ನಡೆದೈತೆ ಸರ್. ಈಗ ನಾನು ಹೇಳೋದು ಅಧ್ಯಕ್ಷರೇ, ನಿಮ್ಮ ಮೇಲೆ ಗೌರವ ಇಟ್ಟ ಮೇಲೆ ನೀವು ಅದು ನಿಮ್ಮ ಮೇಲೆ 5 ವರ್ಷ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈಗ ಮತ್ತೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೀವೊಂದು ಆದೇಶ ಕೊಟ್ಟ ಮೇಲೆ ನಿನ್ನೆ ಆದೇಶ ಕೊಡೋವರೆಗೂ ಯಾರು ಒಬ್ಬರು ಮಾತಾಡಲಿಲ್ಲ. ಅಲ್ಲ, 1-2 ನಿಮಿಷ ಅಲ್ಲ ತಡೆದೆ. ಈಗ ನಾವು ಈಶ್ವರಣ್ಣ ಒಬ್ಬ ಹಿರಿಯ ಸದಸ್ಯರಿದ್ದಾರೆ, ಅವರು ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂದಮೇಲೆ ಏನು ಮಾಡ್ಬೇಕು ಹೇಳಿ? ಅಲ್ಲ ಹೇಳಿ. ಅಲ್ಲ ನಾನು ಎಲ್ಲರೂ ಅಲ್ಲ 1-2 ನಿಮಿಷ
ಎಲ್ಲರೂ ಸಮಗ್ರವಾದ ತನಿಖೆ ನಡೆಸಿ ಅಂತ ಹೇಳಿದ ಮೇಲೆ ನೀವೇನ್ ಮಾಡಿದ್ರಿ? ನೀವು ಬಂದು ಸಿಎಂ ಅವರಿಗೆ ನಾಯಕರಿಗೆ ಡೈರೆಕ್ಷನ್ ಕೊಟ್ರಿ. ಅಲ್ಲ ನೀವೇನಂತೀರಿ ಸರ್? ಹಂಗಲ್ಲ, 15 ದಿವಸದೊಳಗೆ ಮಕ್ಕಳಿಗೆ ಅಲ್ಲ ಸಮಾನ ಸರ್, 15 ದಿವಸದೊಳಗೆ ತಾವ್ ಹೇಳಿದ್ರಿ ಸರ್, ನನ್ನಲ್ಲಿರೋ ಕಳಂಕನ 15 ದಿವಸದೊಳಗೆ ಸಭಾ ನಾಯಕರೇ ನೀವು ತೊಳಿಲೇಬೇಕು ಅಂತ ಡೈರೆಕ್ಷನ್ ಕೊಟ್ಟ ಮೇಲೆ ಅದು ಮಾಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳದ್ದು. ಈಗ ಮುಖ್ಯಮಂತ್ರಿ ತಪ್ಪು ಮಾಡಿರೋ ಗೊತ್ತಾಗಬೇಕು. ಅಲ್ಲ, ಅದು ನೋಡಿ. ಆಮೇಲೆ ಮಧ್ಯಾಹ್ನದ ಮೇಲೆ ಏನೇನು ನಡೀತೋ ಸರ್, ನೀವು ಹೊರಗಡೆ ಹೋಗಿ ಎಲ್ಲ ತೀರ್ಮಾನ ಕೊಟ್ಮೇಲೆ ಮಧ್ಯಾಹ್ನದ ಮೇಲೆ ಏನು ನಡೀತು? ಈಗ ನಿಮಗೆ ಕೊಟ್ಟಿರೋದೇನು? ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಪಾಪ ಮಾನವೀಯತೆ ದೃಷ್ಟಿಯಿಂದ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಎಲ್ಲ ಶಾಂತ ರೀತಿಯಿಂದ ಅವ್ರೇನು ಎಲ್ಲರೂ ತಿಳ್ಕೊಂಡಿದ್ರು. ನಾನು ಹೇಳಿದ್ರು, ನೀವೀಗ ನಿಮ್ಮ 224 ಜನ ನಿಮಗೆ ಒಂದು ಕಳಂಕ ತರಬಾರ್ದು ಅನ್ನೋ ದೃಷ್ಟಿ 224 ಜನ ಹೇಳಿದ್ರು. ನೀವೊಂದು ಮಾತು ಕೊಟ್ಟ ಮೇಲೆ ಅದು ಮಾತು ಉಳಿಬೇಕು. ಈ ಸದನದ ಗೌರವ ಎತ್ತಿಡಿಬೇಕು. ಒಂದ್ಸಾರಿ ಸ್ಪೀಕರ್ ಅವ್ರು ಕೊಟ್ಟ ಮೇಲೆ ಆ ಸದನದ ಗೌರವ ಎತ್ತಿಡಿಬೇಕು ಅಂತ ಆ ದೃಷ್ಟಿ ಇಟ್ಕೊಂಡು ನೀವು ನಿರ್ಣಯ ಮಾಡಬೇಕಾಗುತ್ತೆ. ದಯಮಾಡಿ ಇದನ್ನ ಏನ್ ತಾವು ಡೈರೆಕ್ಷನ್ ಕೊಟ್ಟಿದ್ರೆ ಅದು ಅಲ್ದವ್ರು 15 ದಿವಸದೊಳಗೆ ಆಗದೋದ್ರೆ ರಾಜ್ಯದ ಜನ ನಿಮ್ಮ ಮೇಲೆ ಅಪನಂಬಿಕೆ ಬರುತ್ತೆ. ಅದರಿಂದ ನೀವು ದಯಮಾಡಿ ಏನು ಆದೇಶ ಕೊಟ್ಟಿದ್ರಿ ಸಭಾ ನಾಯಕರಿಗೆ ಅದನ್ನ ಕೂಡಲೇ ನೀವು ಜಾರಿ ತರಬೇಕು ಅಂತ ಮನವಿ ಮಾಡ್ತೀವಿ.